ಹಲೋ ಗೆಳೆಯರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಬಿಗ್ ಬಾಸ್ 11ರ ಒಂದು ಕೊನೆಯ ಗಳಿಗೆ ಸಮೀಪ ಬಂದಂಗಾತಿ. ಇವತ್ತು ನಡೆಯೋದು ಮಿಡ್ ನೈಟ್ ಎಲಿಮಿನೇಷನ್. ಮಿಡ್ ನೈಟ್ ಹೊರಗೆ ಹೋಗೋದು ಯಾರು? ಉಳಿದಿರೋದು ಅಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ಗೆ 6 ಜನ 7 ಜನ ಇದ್ದರು. ನಿನ್ನೆ ಧನರಾಜ್ ಅವರು ಟಾಸ್ಕ್ನಲ್ಲಿ ಗೆದ್ದು ಹೆಚ್ಚಿನ ಅಂಕ ಪಡೆದು ಮಿಡ್ ನೈಟ್ ಒಂದು ಎಲಿಮಿನೇಷನಿಂದ ಪಾರಾಗಿದ್ದಾರೆ. ಇವಾಗ ಉಳಿದಿರೋದು ಮೋಕ್ಷಿತಾ, ಉಗ್ರ ಮಂಜು, ತ್ರಿವಿಕ್ರಮ್, ಭವ್ಯ ಗೌಡ, ರಜತ್ತು ಮತ್ತು ಗೌತಮಿ ಜಾಧವ್. ಇವರಲ್ಲಿ ಇವತ್ತು ಒಬ್ಬರು ಯಾರಾದರೂ ಹೊರಗೆ ಹೋಗೇ ಹೋಗ್ತಾರೆ. ಯಾಕಂದರೆ ಇಲ್ಲಿ ತನಕ ನಡೆದಿದ್ದು ಬರೀ ಟೇಲರ್. ಇನ್ನು ಮ್ಯಾಗ ಪಿಕ್ಚರ್ ಅಭಿಬಿ ಬಾಕಿ ಅನ್ನಂಗೆ ಇನ್ನು ಮ್ಯಾಗಿದೆ. ಇವತ್ತು ಅತೀ ಒಂದು ಸ್ಪರ್ಧೆ ಆದಂಥ ಟಾಪ್ ಸ್ಪರ್ಧೆ ಆದಂಥ ಹೊರಗೆ ಹೋಗ್ತಿದ್ದಾರಂತ ನಮಗೆ ಮಾಹಿತಿ ಬಂದಂಥ. ಆ ಮಾಹಿತಿ ಏನಪ್ಪ ಅಂದ್ರೆ, ಇವಾಗ ಅಲ್ಲಿ ಭವ್ಯ ಗೌಡ ಮತ್ತು ಗೌತಮಿ ಜಾಧವ್ ಅವರು, ಗೌತಮಿ ಜಾಧವ್ ಅವರು ಕೊನೆಯ ಒಂದು ಡೋರ್ ಹತ್ತಿರ ಬಂದು ನಿಂತಿದ್ದಾರೆ. ಹೊರಗೆ ಹೋಗೋ ಡೋರ್ ಹತ್ತಿರ ನನ್ನ ಸಮಿತಿಗೆ ಇಬ್ಬರೊಳಗೆ ಒಬ್ರು ಹೋಗ್ಬೋದು ಅನಿಸ್ತೈತಿ. ಗೌತಮಿ ಜಾಧವ್ ಅಥವಾ ಭವ್ಯ ಗೌಡ ಅವರು ಅತಿ ಭಾಳ ಸಮೀಪದ ನಮಗೆ ಇದು ಮಾಹಿತಿ ಸಿಕ್ಕಿದ್ದಂದ್ರೆ ಗೌತಮಿ ಜಾಧವ್ ಹೊರಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಒಂದು ಸಿಚುವೇಶನ್ ನೋಡಕತ್ರ ಹೆಚ್ಚು ಕಡಿಮೆ ಭವ್ಯ ಗೌಡ, ಗೌತಮಿ ಜಾಧವ್ ಇಬ್ಬರು ಯಾಕೆ ಭಾಳ ಟೆನ್ಷನ್ದಲ್ಲಿದ್ದಂಗೆ ಕಾಣಿಸ್ತೈತಿ. ಇವಾಗ ನನ್ನ ಸಮಿತಿಗೆ ಅಥವಾ ಮಾಹಿತಿ ಬಂದ ಪ್ರಕಾರ ಗೌತಮಿ ಜಾಧವ್ ಅವರು ಹೊರಗೆ ಬಂದಿದ್ದಾರೆ. ಇಲ್ಲಿವರೆಗೆ ಆಡಿದ್ದು ನಿಜವಾಗ್ಲೂ 105 ದಿನ ಅಂದ್ರೆ ಅದೇನು ಸಾಮಾನ್ಯ ಅಲ್ಲ. ಒಂದು ಬಿಗ್ ಬಾಸ್ ಮನೆಯಲ್ಲಿ 105 ದಿನ ಕಳೆದಿರೋದೇ ಒಂದು ಸಾಧನೆ. ಯಾವಾಗ ಹೊರಗೆ ಬಂದರೂ ಅದನ್ನೇನು ನಿಜವಾಗ್ಲೂ ಅದು ಕೊನೆಗೆ ಬಂದರೆ ಸ್ವಲ್ಪ ಮನಸ್ಸಿಗೆ ನೋವಾಕತಿ, ಒಪ್ಕೊಳ್ಳೋಣ. ಆದರೆ ಗೌತಮಿ ಜಾಧವ್ ಅವರು ಇಲ್ಲಿವರೆಗೂ ಚೆನ್ನಾಗಿ ಆಡಿದ್ದಾರೆ. ಗೌತಮಿ ಜಾಧವ್ ಅವರು ನನ್ನ ಅನಿಸಿಮಟ್ಟಿಗೆ ಅವ್ರು ಬಂದಿದ್ದಾರೆ ಅಂತ ಅನಿಸುತ್ತೆ. ಬಟ್ ಯಾರಾದರೂ ಒಬ್ಬರು ಬರಲೇಬೇಕಲ್ಲ. ಯಾರಿಗಾದರೂ ಒಬ್ಬರು ಇಷ್ಟ ಸ್ಪರ್ಧೆಗಳಿರ್ತಾರೆ. ಯಾರನ್ನ ಬಂದರೂ ಸ್ವಾಗತ ಮಾಡಿಕೊಂಡು ಮುಂದಿನ ಒಂದು ಬಿಗ್ ಬಾಸ್ ಸ್ಪರ್ಧೆಗಳಿಗೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ. ನಮಸ್ಕಾರ ಗೆಳೆಯರೇ. ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.